ಯಾವುದೇ ಕಾರಣಕ್ಕೂ ಹಳೆಯ ಬಟ್ಟೆಗಳನ್ನು ದಾನ ಮಾಡಬೇಡಿ. ದಾನ ಮಾಡಿದರೆ ಏನಾಗುತ್ತದೆ? ಪ್ರತಿಯೊಬ್ಬರೂ ಹಬ್ಬ ಬಂದರೆ ಸಾಕು ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳುತ್ತೀರಿ. ಆಗ ಹಿಂದೆ ತೆಗೆದುಕೊಂಡಿರುವ ಬಟ್ಟೆಗಳು ಹಾಳಾಗಿರುವುದಿಲ್ಲ. ಆಗ ತುಂಬ ಬಟ್ಟೆಗಳು ಇದ್ದಾಗ ಮನೆಯಲ್ಲಿ ಇಟ್ಟುಕೊಳ್ಳುವುದು ಕಷ್ಟ. ಆದಾಗ ಬೇರೆಯವರಿಗೆ ಕೊಡಬೇಕು ಎಂದು ಅಂದುಕೊಳ್ಳುತ್ತೀವಿ. ನೀವು ಎಷ್ಟು ಹಳೆಯ ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ. ಕೆಲವರು ಹಾಕಿಕೊಂಡಿರುವ ಬಟ್ಟೆಯನ್ನು ದಾನ ಮಾಡುತ್ತಾರೆ. ಆದರೆ ದಾನಕ್ಕೂ ಹಾಗೂ ಹಾಕಿಕೊಂಡಿರುವ ಬಟ್ಟೆ ಕೊಡುವುದಕ್ಕೂ ತುಂಬ ವ್ಯತ್ಯಾಸ ಇರುತ್ತದೆ. ದಾನ ಎಂದರೆ ನೀವು ದುಡ್ಡು ಕೊಟ್ಟು ಹೊಸದಾಗಿ ತೆಗೆದುಕೊಂಡು ಹೋಗಿ ನಿರ್ಗತಿಕರಿಗೆ ಕೊಡಬೇಕು ಎಂದು ಅಂದುಕೊಂಡಾಗ ಕೊಟ್ಟಾಗ ಮಾತ್ರ ಅದು ದಾನ ಎಂದು ಅನಿಸಿಕೊಳ್ಳುತ್ತದೆ. ಆದರೆ ಉಪಯೋಗ ಇಲ್ಲದೆ ಇರುವ ನೀವು ಹಾಕಿಕೊಂಡಿರುವ ಬಟ್ಟೆಯನ್ನು ಬೇರೆಯವರಿಗೆ ಕೊಟ್ಟರೆ ಅದು ದಾನ ಆಗುವುದಿಲ್ಲ. ಇನ್ನು ಹರಿದು ಹೋದ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಕೊಡಬಾರದು. ಅದು ಕೊಡುವಾಗ ಅದು ಎಲ್ಲ ರೀತಿ ಚೆನ್ನಾಗಿ ಇರಬೇಕು. ಆದರೆ ಹಾಕಿಕೊಂಡಿರುವ ಬಟ್ಟೆಗಳನ್ನು ಇನ್ನೊಬ್ಬರಿಗೆ ಕೊಟ್ಟಾಗ ಎರಡು ಸಮಸ್ಯೆಗಳು ಉದ್ಭವ ಆಗುತ್ತದೆ. ಆರೋಗ್ಯ ಸಮಸ್ಯೆ ಹಾಗೂ ನೀವು ಬೇರೆಯವರಿಗೆ ಕೊಟ್ಟಾಗ ಅದನ್ನು ಅವರು ಯಾವ ರೀತಿ ಉಪಯೋಗ ಮಾಡುತ್ತಾರೋ ನಿಮಗೆ ತಿಳಿಯುವುದಿಲ್ಲ. ಕೆಲವರು ನಿಮ್ಮ ಹತ್ತಿರ ತೆಗೆದುಕೊಂಡು ಹಾಕಿಕೊಳ್ಳುತ್ತಾರೆ ಹಾಗೂ ಇನ್ನು ಕೆಲವರು ನಿಮ್ಮ ಹೆಸರಿನಲ್ಲಿ ಮಾಟ ಮಂತ್ರವನ್ನು ಮಾಡುತ್ತಾರೆ. ಆದಷ್ಟು ಹಳೆ ಬಟ್ಟೆಗಳನ್ನು ಕೊಡುವ ಮುನ್ನ ತುಂಬ ಯೋಚನೆ ಮಾಡಿಕೊಡಿ. ಇನ್ನು ಬಟ್ಟೆ ಕೊಡುವಾಗ ಯಾವ ರೀತಿ ನಿಯಮ ಪಾಲನೆ ಮಾಡಬೇಕು ಎಂದು ನೀವು ಕೊಡುವ ಬಟ್ಟೆಯನ್ನು ಮೊದಲು ಒಂದು ಬಕೆಟ್ಗೆ ಉಪ್ಪು ಹಾಗೂ ನೀರು ಹಾಕಿ ನೆನೆಸಿ ಒಂದು ರಾತ್ರಿ ಇಡಬೇಕು. ನಂತರ ವಾಶ್ ಮಾಡಿ ಒಣಗಿಸಿ ನಂತರ ದಾನ ಮಾಡುವುದು ಒಳ್ಳೆಯದು. ಈ ರೀತಿ ಮಾಡಿದರೆ ಅದರಲ್ಲಿರುವ ಗಳು ನಾಶ ಆಗುತ್ತವೆ. ಆಗ ನಿಮಗೂ ಕೂಡ ತೊಂದರೆ ಆಗುವುದಿಲ್ಲ ಮತ್ತು ಬೇರೆಯವರಿಗೆ ಕೊಟ್ಟರೂ ಸಹ ನಿಮಗೆ ಯಾವುದೇ ತೊಂದರೆ ಕೂಡ ಆಗುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.